ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಈಗ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ಸ್ವಲ್ಪ ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ತುಂಬ ಸುಸ್ತಾಗಿತ್ತು. ಸೊ ಡಿಹೈಡ್ರೇಷನ್ಸ್ ಜಾಸ್ತಿ ಆಗಿರೋದ್ರಿಂದ ಲೂಸ್ ಮೋಷನ್ಸು, ವಾಮಿಟು ಈ ಥರ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಈಗ ಹುಷಾರಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿಂದ ಆ್ಯಕ್ಚುಲಿ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಕಾರ್ಡ್ ಬಂದಿದೆ, ಕಾರ್ಡ್ ತರಕ್ಕೆ ಹೋಗಬೇಕು. ಕಾರ್ಡ್ ಕೊಡೋದಿದೆ, ಇನ್ನು ಕಾರ್ಡ್ ಕೊಡೋದಕ್ಕೆ ಕೂಡ ಸುತ್ತಾಡಬೇಕು ಇನ್ನು ಎಲ್ಲ ಮನೆಗೂ ಕೂಡ. ಸೊ ನೋಡಬೇಕು, ಇನ್ನು ಕೆಲಸ ಅಂತೂ ತುಂಬ ಅಂದರೆ ತುಂಬಾ ಪೆಂಡಿಂಗ್ ಇದೆ. ಇನ್ನೇನು ಗೃಹ ಪ್ರವೇಶದ ಡೇಟು ಕೂಡ ಹತ್ತಿರ ಬರ್ತಾ ಇದೆ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನನ್ನ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಬನ್ನಿ, ಇಯರಿಂಗ್ಸ್ ಯಾವುದ್ಯಾವುದಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ. ಮೊದಲನೇದಾಗಿ ಯಾವ ಇಯರಿಂಗ್ಸ್ ಅಂತ ತೋರಿಸ್ತೀನಿ. ಒಂದು ನಿಮಿಷ ಗೈಸ್. ಸೊ ಮೊದಲನೇದಾಗಿ ಈ ಥರ ಇಯರಿಂಗ್ಸು, ಇದು ತುಂಬಾ ಓಲ್ಡ್ ಡಿಸೈನು. ಅಂದರೆ ಇದು 10 ಇಯರ್ಸ್ ಬ್ಯಾಕಲ್ಲಿ ಆಲ್ಮೋಸ್ಟ್ ನನ್ನ ಮದುವೆ ಆಗಿ 10 ವರ್ಷ ಆಗಿದೆ. ಸೊ 10 ವರ್ಷ ಇದು ನನ್ನ ಮದುವೆಗೆ ತೊಗೊಂಡಿದ್ದಂಥ ಇಯರಿಂಗ್ಸು. ಸೊ ಇದು ಈ ಥರ ಬರುತ್ತೆ. ಸೊ ಸೈಡ್ ಮಾಟಿ ಕೂಡ ಇದೆ. ಇದು ಹಾಕಕ್ಕಾಗತ್ತಾ ತೋರಿಸ್ತೀನಿ ನೋಡಿ. ಇದು ಈ ಥರ ಹತ್ತಿರದಿಂದ ತೋರಿಸ್ತೀನಿ. ಇದ್ರದ್ದು ಪೇರ್ ಇಲ್ಲಿದೆ. ಸೊ ಮಾಟಿ ಮತ್ತು ಇಯರಿಂಗ್ಸ್ ಹತ್ತಿರದಿಂದ ತೋರಿಸಿದ್ದೀನಿ ನೋಡಿ. ಇದು ಒಂದು ಸೆಟ್ಟು ನೋಡಿ. ಇದು ನಾನು ನನ್ನ ಮದುವೆಗೆ ತೊಗೊಂಡಿದ್ದಂಥ ಇಯರಿಂಗ್ಸು. ಸೊ ಆ್ಯಕ್ಚುಲಿ ಇನ್ನೊಂದು ಇಯರಿಂಗ್ಸ್ ಇದೆ, ಇದು ಸ್ಟೋನಿಂದು. ಈ ಇಯರಿಂಗ್ಸ್ ನೋಡಿ ನನ್ನ ಅಕ್ಕ ಕೊಡಿಸಿದ್ದು ನನಗೆ ಆ್ಯಕ್ಚುಲಿ. ಬಟ್ ಇದನ್ನು ಮದುವೆಗೇ ಅವಳು ಕೊಡಿಸಿದ್ದು. ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದು ಸ್ಟೋನಿಂದ ಇಯರಿಂಗ್ಸು. ಈ ಇಯರಿಂಗ್ಸನ್ನು ಕೂಡ ಈಗ ಅಕ್ಕನ ಮಗನ ಮದುವೆ ಇದೆಯಲ್ಲ, ಇದನ್ನು ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಮಂಜು ಯಾರಾದರೂ ಹಾಕ್ಕೊಳ್ತಾರೆ, ಯಾರು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ಇಯರಿಂಗ್ಸ್ ನೋಡಿ, ವೈಟ್ ಮಾಟಿ, ಬಟ್ ಇದು ಈ ಥರ ಇದೆ ಮಾಟಿ, ನೋಡ್ತಿರ್ಬೋದು. ಇದೆಲ್ಲ ಹಳೆ ಕಾಲದಲ್ಲಿ ಆ್ಯಕ್ಚುಲಿ, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಇದೇ ಸ್ಟೋನ್ಸ್ ಬರ್ತಿದ್ದಿದ್ದು. ಸೊ ಈಗ ಇದು ತುಂಬ ಟ್ರೆಂಡಿಂಗಲ್ಲಿತ್ತು. ಇಲ್ಲಿದೆ ನೋಡಿ. ಇನ್ನು ಕೆಲವರು ಅಯ್ಯೋ ಇದು ಗೋಲ್ಡ್ ಥರ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರೈಟಿಂಗ್ ನಿಮಗೆ ಎಷ್ಟು ಮಟ್ಟಕ್ಕೆ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ನಾನು ಝೂಮಲ್ಲಿ ತೋರಿಸಿದ್ದೀನಿ. 916 ಹಾಲ್ಮಾರ್ಕ್ ಎಡಿಯಮೆ. ಇದು ಈ ಥರ ಹಾಕ್ಕೊಳೋದು ಗೈಸ್. ನೋಡಿದ್ರಲ್ಲ, ಇಲ್ಲಿ ನೋಡಿ ಈ ಇಯರಿಂಗ್ಸು ಈ ಥರ ಹಾಕ್ಕೊಳೋದು. ಇದನ್ನು ಕೂಡ ಅಕ್ಕ ಇದು ನನಗೆ ನನ್ನ ಮದುವೆಯಲ್ಲಿ ಕೊಟ್ಟಿದ್ದಂಥ ಇಯರಿಂಗ್ಸ್ ಈ ಥರ. ಬಟ್ ಇದು ಹಾಕ್ಕೊಂಡಿಲ್ಲ ನಾನು, ಸುಮ್ಮನೆ ಈ ಥರ ಹಾಕ್ಕೊಂಡಿದ್ದೀನಿ. ಈಗಿದು ಬೇಡ ಅಂತ ಅಂದ್ಕೊಂಡು ಬೇರೆ ಏನಾದರೂ ತೊಗೊಳೋಣ ಅಂತ ಹೋದೆ, ಬಟ್ ವೇಸ್ಟ್ ಅನ್ನಿಸ್ತು. ಯಾಕೆ ಗೊತ್ತಾ, ಅವರು ಇದರಲ್ಲಿ ಇದೆಯಲ್ಲ, ಈ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಈ ಸ್ಟೋನೆಲ್ಲ ತೆಗೆದ್ಬಿಟ್ಟು ಎಲ್ಲ ವೇಸ್ಟ್ ಹಾಕ್ಕೊಂಡು, ಇದು ಆ್ಯಕ್ಚುಲಿ ಇರೋದು 11 ಗ್ರಾಮು. ಇದೆಲ್ಲ ತೆಗೆದ್ರೆ ಅವ್ರಿಗೆ ಒಂದು 5 ಗ್ರಾಮ್ ಬರುತ್ತಂತೆ. ಸೊ ನನಗೆ ಅದು ವೇಸ್ಟ್ ಮಾಡೋದು ಬೇಡ ಅನ್ನಿಸ್ತು, ಹಾಗಾಗಿ ಹಾಕ್ಕೊಂಡಿಲ್ಲ. ಇದು 2ನೇ ಇಯರಿಂಗ್ಸು. ಸೊ ಮೊದಲನೇ ಇಯರಿಂಗ್ಸು ಈ ಥರ ಮಾಟಿ, 2ನೇ ಇಯರಿಂಗ್ಸಿಗೆ ಈ ಥರ ಮಾಟಿ. ಸೊ ಚೆನ್ನಾಗಿದೆಯಲ್ಲ. ಸೊ ನೆಕ್ಸ್ಟ್ ಇಯರಿಂಗ್ಸ್ ತೋರಿಸ್ತೀನಿ ನೋಡಿ. ಆಮೇಲೆ ಅದೇ ಥರ ಅಂದ್ಬಿಡ್ತಾರೆ ಕೆಲವರು. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಂದು ಫಸ್ಟ್ ತೋರಿಸಿದ್ನಲ್ಲ ಇಯರಿಂಗ್ಸ್, ಇದು ಸ್ವಲ್ಪ ದೊಡ್ಡದು, ಇದು ಸ್ವಲ್ಪ ಚಿಕ್ಕದು. ಇಲ್ಲಿ ನೋಡಿ ಬೇಕಾದರೆ ಇದು ಚಿಕ್ಕ ಇಯರಿಂಗ್ಸು. ಸೊ ಇದ್ರದ್ದು ಪೇರು ಇನ್ನೊಂದು ತೋರಿಸ್ತೀನಿ ನೋಡಿ. ಸೊ ಇದು ಆ್ಯಕ್ಚುಲಿ ಎಲ್ಲಾದರೂ ಸಡನ್ನಾಗಿ ಫಂಕ್ಷನ್ಸ್ಗೆ ಏನಾದರೂ ಹೋದರೆ, ಅಥವಾ ಪಕ್ಕದ ಮನೆಯವ್ರು ಯಾರಾದರೂ ಏನಾದರೂ ಕರೆದ್ರು, ಆ ಥರ ಏನಾದರೂ ಸಡನ್ನಾಗಿ ಹೋದರೆ ಈ ಇಯರಿಂಗ್ಸ್ ಇಟ್ಕೊಂಡಿರೋದು. ಇದು ನಾನೇ ತೊಗೊಂಡಿರೋಂಥ ಇಯರಿಂಗ್ಸ್. ಇದು 3rd ಪೇರ್ ಬಂದು.
ಆಗಲೇ ನಾನು ಎಷ್ಟೆಷ್ಟು ಗ್ರಾಮ್ ಇದೆ ಅಂತ ಹೇಳಿಲ್ಲ. ಇದಿರೋದು ಬಂದು 5 ಗ್ರಾಮ್ಸಲ್ಲಿ ಮಾಡಿಸ್ಕೊಂಡಿರೋದು, ತುಂಬ ವೇಟ್ ಏನಲ್ಲ ಇದು. ಸೊ ಇದೆಲ್ಲ ಆಲ್ಮೋಸ್ಟ್ ಮದುವೆ ಆದ ಹೊಸರಲ್ಲಿ ಅಥವಾ 2ನೇ ವರ್ಷ 3ನೇ ವರ್ಷ ಈ ಥರ ತೊಗೊಂಡಿರೋದು. ಈಗಿನ ರೇಟ್ ಆಗಿದ್ರೆ ಖಂಡಿತ ನಮ್ಮ ಕೈಯಲ್ಲೆಲ್ಲ ತೊಗೊಳೋದಕ್ಕಂತೂ ಆಗ್ತಾನೆ ಇರಲಿಲ್ಲ. ಅಷ್ಟು ರೇಟ್ ಇದೆ ಈಗ. 10,000 ರೂಪಾಯಿ ಗಗನಕ್ಕೆ ಏರ್ಬಿಟ್ಟಿದೆ. 10 ಈಗ 12, 13 ಈ ಥರನೂ ಆಗಿದೆ. ಈ ಇಯರಿಂಗ್ಸ್ ಬಂದು ಇರೋದು 5 ಗ್ರಾಮ್ಸು. ಆಗಲೇ ನಾನು ಫಸ್ಟ್ ತೋರಿಸಿದ್ನಲ್ವಾ, ಫಸ್ಟು ಇಲ್ಲಿ ನೋಡಿ, ಈ ಇಯರಿಂಗ್ಸು ಇದು ಮಾಟಿ ಮತ್ತು ಇಯರಿಂಗ್ಸ್ ಎರಡೂ ಸೇರಿಸಿ 17 ಗ್ರಾಮ್ ಇರೋದಿದು. ಓಲೆ ಮತ್ತು ಮಾಟಿ ಎರಡೂ ಸೇರಿ ಇದು 17 ಅಲ್ಲ, ಸಾರಿ 27. ಮಾಟಿ ಇದೆಯಲ್ಲ, ಈ ಮಾಟಿ 3 ಎಳೆದಿರೋದು. ಇಲ್ಲಿ ನೋಡಿ, ಈ ಮಾಟಿನೇ 3 ಎಳೆ ಮಾಟಿ. ಸೊ ಮಾಟಿ 15 ಗ್ರಾಮ್ ಇರೋದು. ಇದು ಬಂದು ಓಲೆ ಸಪ್ರೇಟು. ಸೊ ಓಲೆ ಇರೋದು 27. ಆ್ಯಕ್ಚುಲಿ ಎರಡು ಒಟ್ಟಿಗೆ ತೊಗೊಂಡಾಗ ಅದು 17 ಅಂತ ಹೇಳಿದ್ರೆ ಇದು ಒಂದು 12 ಗ್ರಾಮ್ ಓಲೆ. ಈ ಓಲೆ ಇರೋದು 12 ಗ್ರಾಮು. ಇದರಲ್ಲಿ ಬಂದು ಒಂದು ಮರೂನ್ ಕಲರ್ ಒಂದು ಸ್ಟೋನ್ ಹಾಕ್ಸ್ಕೊಂಡಿದ್ದೀನಿ. ಇದು ನೋಡಿ, ಇದು ಬಂದು ಓಲೆ 10 ಗ್ರಾಮು, ಮಾಟಿ 3 ಗ್ರಾಮು. ಇದರಲ್ಲೂ ಅಷ್ಟೇ ಓಲೆಯಲ್ಲಿ ಫುಲ್ಲು ಸ್ಟೋನ್ ಇದೆ. ಈ ಓಲೆಯಲ್ಲೂ ಫುಲ್ಲು ಸ್ಟೋನ್ ಇದೆ. ಸೆಂಟ್ರಲ್ಲಿ ಮಾತ್ರ ಒಂದೇ ಒಂದು ರೆಡ್ ಕಲರ್ ನೋಡಿ, ಹತ್ತಿರದಿಂದ ತೋರಿಸ್ತೀನಿ, ರೆಡ್ ಬೀಡ್ಸ್ ಇದೆ. ಈಗ ಇದನ್ನೆಲ್ಲ ತೆಗೆಸ್ತೀನಿ ಅಂದರೆ ಅವ್ರು 5 ಗ್ರಾಮ್ ಅಂತಂದರು. ಸೊ ಹಾಗಾಗಿ ಅದನ್ನು ಕೂಡ ಹಾಕಲಿಲ್ಲ, ಅದು ಹಾಗೆ ಇದೆ. ನೆಕ್ಸ್ಟ್ ಇನ್ನೊಂದು ಜುಮ್ಕ ಇದೆ ನೋಡಿ. ಇದು ಆ್ಯಕ್ಚುಲಿ ಗೃಹ ಪ್ರವೇಶಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಜುಮ್ಕ ಇದು ಬಂದು ಫಸ್ಟು ಎಲ್ಲಿದೆ ಅನ್ನೋ ತೋರಿಸ್ತೀನಿ ರೀ ನಿಮಗೆ. ಸೊ ಅದೆಷ್ಟು ಮಟ್ಟಕ್ಕೆ ಕಾಣುತ್ತೆ ಹತ್ತಿರದಿಂದ ನೋಡಿ. ಇಲ್ಲಿ ಇಯರಿಂಗ್ಸಲ್ಲಿದೆ ನೋಡಿ 916 ಅಂತ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಕೆಲವರು ನಾನು ಎಷ್ಟೊಂದು ಸಲ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿದಾಗೆಲ್ಲ ಅದು ಆರ್ಟಿಫಿಷಿಯಲ್ಲು ಅಂತ ಹೇಳ್ತಾರೆ. ಅವ್ರಿಗೆ ಹಂಗೆ ಕಾಣಿಸಿರ್ಬೋದು, ಬಟ್ ನಮ್ಮ ಜುವೆಲ್ಸ್ ನಮಗೆ ಗೊತ್ತಿರುತ್ತಲ್ವ, ನಮ್ಮದು ಜುವೆಲ್ಲೇನೆ. ಇನ್ನೊಂದು ನೋಡಿ, ಇದು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಂದು ಶಾರ್ಟ್ ನೆಕ್ಲೆಸ್ಸು ಮತ್ತು ಲಾಂಗ್ ನೆಕ್ಲೆಸ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ಆ ನೆಕ್ಲೆಸ್ಸಿಗೆ ಪೇರಾಗಿ ತೊಗೊಂಡಿರೋಂಥ ಇದು ಜುಮ್ಕ. ಇದಿರೋದು ಬಂದು 14 ಗ್ರಾಮು. ಇದು ಬಂದು ಯಾವ ಥರ ಡಿಸೈನು ಅಂತ ಹೇಳಿದ್ರೆ, ಮೇಲ್ಗಡೆ ಲಕ್ಷ್ಮಿ ಇದೆ ಇಲ್ಲಿ ಚಿಕ್ಕದಾಗಿ. ಇದು ಸೇಮ್ ಲಕ್ಷ್ಮಿ ಡಿಸೈನಲ್ಲೇ ಇಲ್ಲೂ ಬಂದಿದೆ. ಬಟ್ ಸುತ್ತಲೂ ಬಂದು ಗ್ರೀನ್ 2, ಮೆರೂನ್ 2 ಮತ್ತು ಗ್ರೀನ್ 2, ಮೆರೂನ್ 2 ಈ ಥರ ಬರುತ್ತೆ. ಇನ್ನು ಇಲ್ಲಿರುತ್ತಲ್ಲ, ಇದು ಫುಲ್ಲು ಡಿಸೈನು ಗೋಲ್ಡ್ ಬೀಡ್ಸಲ್ಲೇ ಇದೆ. ಯಾವುದು ಕಲರ್ ಇಲ್ಲ, ಬರೀ ಗೋಲ್ಡ್ ಬೀಡ್ಸಲ್ಲೇ ಇರೋದು. ಇದು 15 ಗ್ರಾಮ್ಸಲ್ಲಿರೋಂಥದ್ದು. ಇನ್ನು ಈ ಇಯರಿಂಗ್ಸನ್ನು ಅಷ್ಟೇ ಲಕ್ಷ್ಮಿ ವಿತ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 15 ಗ್ರಾಮಲ್ಲಿ ವೆಯ್ಟು ಇದೆ, ತುಂಬ ಚೆನ್ನಾಗೂ ಏನು ಬಂದಿದೆ, ಡಿಸೈನ್ಸ್ ಕಮ್ಮಿ ಬರುತ್ತೆ. ಈಗೆಲ್ಲ ಇದರಲ್ಲಿ ಬಂದು ಒಂದು 5 ಗ್ರಾಮ್ಸಿಂದ 6 ಗ್ರಾಮ್ಸಿಂದನೂ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದೆಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸ್ವಲ್ಪ ತೆಳ್ಳಗೆ ಬಂದಿರುತ್ತೆ ಗೈಸ್. ಅಂದರೆ ಇಷ್ಟು ಮಂದ ಬಂದಿರಲ್ಲ, ಸ್ವಲ್ಪ ತೆಳ್ಳಗೆ ಬಂದಿರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ವೆಯ್ಟ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇದು ಮಾಡಿಸಿರೋದು 15 ಗ್ರಾಮಲ್ಲಿ. ಇನ್ನೊಂದ್ಸಲಿ ಹತ್ತಿರದಿಂದ ಡಿಸೈನ್ ತೋರಿಸ್ತೀನಿ ನೋಡಿ. ಸೊ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಆ್ಯಕ್ಚುಲಿ ಡೈಲಿ ವೇರ್ದು ಒಂದು ಚಿಕ್ಕದಿದೆ, ಅದೊಂದು ತೋರಿಸ್ತೀನಿ ರೀ. ಸೊ ಚಿಕ್ಕದು ಚಿಕ್ಕ ಇಯರಿಂಗ್ಸು ನೋಡಿ. ಇನ್ನೊಂದು ಇಯರಿಂಗ್ಸ್ ಇದೆ. ಇದು ನಂದಲ್ಲ ಆ್ಯಕ್ಚುಲಿ, ಅಮ್ಮಂದಿದು. ಸೊ ಅಮ್ಮನ ಜುಮ್ಕ ತೋರಿಸ್ತೀನಿ ನೋಡಿ. ಇದು ಅಮ್ಮಂದು, ಇದು ನಂದು. ಆಮೇಲೆ ಎರಡು ಒಂದೇ ಥರದ್ದು ಸುಮ್ಮನೆ ಬಿಚ್ಚಿ ಹಾಕ್ತಾರೆ ಅಂತೆಲ್ಲ ಮಾತಾಡ್ತಾರೆ ಜನ. ಇಲ್ಲಿ ನೋಡಿ ತೋರಿಸ್ತೀನಿ, ಇದೆ ಅದು ಇಟ್ಕೊಂಡು. ಇದೇನು ಗೊತ್ತಾ, ಸ್ವಲ್ಪ ಬಿದ್ದರೂ ಸ್ಟೋನ್ ಎಲ್ಲ ಹೊಡೆದೋಗ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಅಮ್ಮಂದು. ಮದುವೆಗೆ ಬರ್ತಾರಲ್ಲ ಅದಕ್ಕೆ. ಸೊ ನಾನು ನೋಡಿ ಚಿಕ್ಕದಿಲ್ಲಿ ಅಂತ ಇದ್ದೀನಿ, ಚಿಕ್ಕದಿಲ್ಲೇ ಹಾಕ್ಕೊಂಡಿದ್ದೀನಿ. ಇದು ಬಂದು ಡೈಲಿ ವೇರ್ಗೆ ಹಾಕ್ಕೊಂಡಿರೋಂಥ ಇಯರಿಂಗ್ಸು. ಸೊ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸು ನಿಮ್ಮ ಮುಂದೆ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಇವತ್ತಿನ ವ್ಲಾಗಲ್ಲಿ
ಕಂಪ್ಲೀಟಾಗಿ ಎಲ್ಲ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಏನು ಶೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಸೊ ಆಲ್ಮೋಸ್ಟ್ ನನಗೆ ಗೋಲ್ಡ್ ಕಲೆಕ್ಷನ್ಸ್ ಮಾಡಿದಾಗಲೇ ತುಂಬ ಜನ ಗೋಲ್ಡ್ ಕಲೆಕ್ಷನ್ಸ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಬಟ್ ಇರೋದ್ರಲ್ಲಿ ಏನಿದೆಯೋ ಅದನ್ನೇ ಒಂದೊಂದು ದಿನ ಒಂದೊಂದು ಕಲೆಕ್ಷನ್ಸ್ ಮಾಡಿ ತೋರಿಸಿದ್ದೀನಿ. ಗೋಲ್ಡ್ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ನೋಡಿದ್ದೀರೋ ಅವರೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವ್ಲಾಗಲ್ಲಿ ನಂದು ಬ್ಯಾಂಗಲ್ಸ್ ಕಲೆಕ್ಷನ್ಸು ಡೈಲಿ ವೇರ್ಗೆ 10 ಗ್ರಾಮ್ದು ಮಾಡಿದ್ದೆ. ಅದು ಬ್ಯಾಕ್ ಸೈಡ್ ಡಿಸೈನ್ ತೋರಿಸಿ ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಹೆಂಗಿದೆ ಏನು ಡಿಸೈನು ಅನ್ನೋದನ್ನು ಮತ್ತೆ ಇನ್ನೊಂದ್ಸಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.